Dear students, in the subject Business Statistics 1, we are discussing Unit 3 Univariate Data Analysis, and in this unit we are studying how to calculate quartiles. In the previous classes, we have studied how to calculate quartiles from raw data or ungrouped data and discrete frequency distribution. Now let us study in this class how to calculate from a continuous frequency, how to calculate quartiles from a continuous frequency distribution. Here is a question, please read it. Compute quartiles, that is Q1, Q2 and Q3 from the following. Here the data given is marks and number of students. Marks is given in the group, that is in class interval, that is 0 to 10, 2 students, 10 to 20, there are 10 students, 20 to 30, 20 to 30, there are 20 students, 30 to 40, there are 15 students, like. And we have to find quartiles, that is Q1, Q2 and Q3. This is a continuous frequency distribution because here there are class intervals. And to solve quartiles, first make vertical arrangement of the data. So draw 3 columns. One column is for marks, that is class interval, then number of students, it is called frequency, and one more column we have to find is CF, that is cumulative frequency. When we go on adding frequencies, we get cumulative frequencies. So the first 0 to 10, the frequency is 2, cumulative frequency is also 2. Then 2 plus 10 is equal to 12. 2 plus 10, 10 is equal to 12. And next 12 plus 20 is equal to 32. 32 plus 15 is equal to 47. 47 plus 10 is equal to 57. 57 plus 3 is equal to 60. ಇಲ್ಲಿ ನಾವು ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡ್ತಾ ಹೋದ ಹಾಗೆ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗಳು ದೊರೆಯುತ್ತವೆ. ಹಾಗೂ ಕೊಟ್ಟಂಥ ಪ್ರಾಬ್ಲಮ್ದಲ್ಲಿಂದ ಮಾರ್ಕ್ಸ್ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಗಿದೆ ಹಾಗೆ ಬರೀರಿ. ಮತ್ತು ಒಂದು ಕಾಲಮ್ ಎಕ್ಸ್ಟ್ರಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಮೊದಲೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 2 ಸೇಮ್ ಇರುತ್ತೆ. ನೆಕ್ಸ್ಟ್ 2 ಮತ್ತು 10 12, 12 ಮತ್ತು 20 ಸೇರಿ 32, ಪ್ಲಸ್ 15 ಸೇರಿ 47, ಪ್ಲಸ್ 10 ಸೇರಿ 57, ಹೀಗೆ ಎಲ್ಲ ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡ್ತಾ CFಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ Q1 ಕಂಡುಹಿಡಿಯಲಿಕ್ಕೆ ಇದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರೋದರಿಂದ ಇಲ್ಲಿ ಫಾರ್ಮುಲಾ ನೀವು ನೋಡ್ಬೋದು, ಇಲ್ಲೇ ಫಾರ್ಮುಲಾ ಸಿಗ್ತಾ ಇದೆ. ನಾವು ಈ ಫಾರ್ಮುಲಾಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ಈಗಾಗಲೇ ಕೊಟ್ಟಿದ್ದೇವೆ, ಸ್ಟಡಿ ಮಾಡಿದ್ದೇವೆ. Q1 is equal to L plus N/4 minus CF into N/4 minus CF divided by F into C. ಈ ರೀತಿ L ಅಂದರೆ ಇಲ್ಲಿ ಲೋವರ್ ಲಿಮಿಟ್ ಆಫ್ ದಿ Q1 ಕ್ಲಾಸ್ ಇರುತ್ತೆ. Q1 ಕಂಡುಹಿಡಿಯಲು N/4 ಅಂದರೆ N ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದು ಫ್ರೀಕ್ವೆನ್ಸಿ ಟೋಟಲ್ ಇರುತ್ತೆ, 60 ಇರುತ್ತೆ. 60 ಡಿವೈಡೆಡ್ ಬೈ 4 ಅಂದಾಗ ಅದು 15 ಬರುತ್ತೆ. ಹೀಗೆ ಈ ಫಾರ್ಮುಲಾಗಳನ್ನು ಬಳಸಿ ನಾವು ಇಲ್ಲಿ Q1, Q2, Q3 ಕಂಡುಹಿಡಿಯಬೇಕು. ಹಾಗಾದರೆ ಮೊದಲಿನಿಂದ ಸ್ಟೆಪ್ಗಳನ್ನು ಅವಲೋಕಿಸಿ ಗಮನಿಸಿ. ಫಸ್ಟ್ ನಾವು Q1 ಕ್ಲಾಸನ್ನು ಕಂಡು ಹಿಡಿಯಬೇಕು. Q1 ಕ್ಲಾಸ್ ಈಸ್ ಈಕ್ವಲ್ ಟು N/4. ಹಿಯರ್ ನೋಡಿ, ಇಲ್ಲಿ N ಅಂದರೆ 60, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 60 ಡಿವೈಡೆಡ್ ಬೈ 4, ಯಾಕಂದರೆ ಕ್ವಾರ್ಟೈಲ್ಸ್ ಅಂದಾಗ ಚತುರ್ಥಕ ಅಂದಾಗ ನಾವು 4ರಿಂದನೇ ಭಾಗಿಸಬೇಕಾಗಿದೆ. 60 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 15. ಹಾಗಾದರೆ 15 ಲೈಸ್ ಇನ್ CF 32. 60ನ್ನು 4ರಿಂದ ಭಾಗಿಸಿದಾಗ 15 ಬರುತ್ತೆ. ಈ 15 ಯಾವ CFದಲ್ಲಿದೆ ನೀವು ಗಮನಿಸಿ. 12ರಲ್ಲಿನೂ 15 ಇಲ್ಲ ಮತ್ತು 47ರಲ್ಲಿನೂ 15 ಇಲ್ಲ. ಹಾಗೆ ಈ ಎರಡು ನಡುವಿನ CF, ಯಾಕಂದರೆ 12ರಲ್ಲಿ 12 CFದಲ್ಲಿ ಮುಂದೆ
ಫ್ರೀಕ್ವೆನ್ಸಿ 20 ಆ್ಯಡ್ ಆಗಿ 32 CF ಆಗಿದೆ. ಹಾಗಾದರೆ ಇಲ್ಲಿ 15 32 CFದಲ್ಲಿ ಬರುತ್ತೆ. ಅದಕ್ಕೆ ನಾವು ಹೇಳ್ತೇವೆ 15 lies in CF 32. ಸೊ ಕರಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಈಸ್ Q1 ಕ್ಲಾಸ್. ಅದಕ್ಕೆ ಸಂಬಂಧಿಸಿದ CF 32ಕ್ಕೆ ಸಂಬಂಧಿಸಿದ ಕ್ಲಾಸ್ ಇಂಟರ್ವಲ್ Q1 ಕ್ಲಾಸ್ ಇದೆ, ಅದು 20 ರಿಂದ 30. ಹಾಗಾದರೆ ಬರೀರಿ Q1 ಕ್ಲಾಸ್ ಈಸ್ ಈಕ್ವಲ್ ಟು 20 to 30. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ Q1. ಹಾಗಾದರೆ ನಂಬರ್ 1 ನಾವು Q1 ಕಂಡುಹಿಡಿಯೋಣ. Q1 ಫಾರ್ಮುಲಾ ಬರೆಯಿರಿ. Q1 ಫಾರ್ಮುಲಾ L ಪ್ಲಸ್ N/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಹಾಗಾದರೆ ಇಲ್ಲಿ L ಅಂದರೆ ಲೋವರ್ ಲಿಮಿಟ್ ಆಫ್ ದಿ Q1 ಕ್ಲಾಸ್. Q1 ಕ್ಲಾಸ್ ಈಗಾಗಲೇ ಮಾರ್ಕ್ ಮಾಡಿದ್ದೇವೆ, ಅದು 20 ರಿಂದ 30. ಲೋವರ್ ಲಿಮಿಟ್ ಅಂದಾಗ ಅದು 20 ಇದೆ, ಯಾಕಂದರೆ 20 ಲೋವರ್ ಲಿಮಿಟ್ 30 ಅಪ್ಪರ್ ಲಿಮಿಟ್ ಎಂದು ನಾವು ಹೇಳುತ್ತೇವೆ. ಅದರಿಂದ L ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ದ Q1 ಕ್ಲಾಸ್ ಅಂದರೆ L ಈಸ್ ಈಕ್ವಲ್ ಟು 20. ಆಮೇಲೆ N/4 ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಡಿವೈಡೆಡ್ ಬೈ 4 ಮಾಡಿದಾಗ ಅದು 15 ಬರುತ್ತೆ. ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. N/4 ಈಸ್ ಈಕ್ವಲ್ ಟು 15 ಮೇಲೆ ಇದೆ, ನೀವು ಗಮನಿಸಿ. N/4 ಈಸ್ ಈಕ್ವಲ್ ಟು 15 ಇದೆ, ಅದರಿಂದ ನೇರವಾಗಿ ಬರೆಯಿರಿ N/4 ಈಸ್ ಈಕ್ವಲ್ ಟು 15. ನೆಕ್ಸ್ಟ್ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ Q1 ಕ್ಲಾಸ್. ಅಂದರೆ Q1 ಕ್ಲಾಸ್ಗಿಂತ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತೆಗೆದುಕೊಳ್ಳಬೇಕು. ಹಾಗೂ ಇಲ್ಲಿ Q1 ಕ್ಲಾಸ್ 20 to 30 ಇದೆ, ಅದಕ್ಕಿಂತ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ನಾವು ಇಲ್ಲಿ 12 ತೆಗೆದುಕೊಳ್ಳಬೇಕು. ಸೊ CF ಈಸ್ ಈಕ್ವಲ್ ಟು 12 ಆಗುತ್ತೆ. ಮತ್ತು ಫ್ರೀಕ್ವೆನ್ಸಿ ಆಫ್ ದಿ Q1 ಕ್ಲಾಸ್ ಅದು 20 ಆಗುತ್ತೆ. Q1 ಕ್ಲಾಸ್ ಅದು ಫ್ರೀಕ್ವೆನ್ಸಿ 20 ಆಗುತ್ತೆ. ಆಮೇಲೆ C ಈಸ್ ಈಕ್ವಲ್ ಟು ಇಲ್ಲಿ ಹೈಟ್ ಆರ್ ವಿಡ್ತ್ ಆಫ್ ದಿ Q1 ಕ್ಲಾಸ್ ಎಂದು ಕರೆಯುತ್ತೇವೆ, ವಿಡ್ತ್ ಆರ್ ಹೈಟ್. ಹಾಗಾದರೆ ಇಲ್ಲಿ 20 to 30 Q1 ಕ್ಲಾಸ್ ಇದೆ, ಇದು 30ದಲ್ಲಿ 20 ಮೈನಸ್ ಮಾಡಿ 10 ಬರುತ್ತೆ. ಹೀಗೆ ಹೈಟ್ ಅದು 10 ಇದೆ. ಸೊ C ಈಸ್ ಈಕ್ವಲ್ ಟು 10. ಹೀಗೆ ಎಲ್ಲ ಅಂಶಗಳು ಸಿಕ್ಕ ಮೇಲೆ ಸ್ಟೆಪ್ ಪ್ರಕಾರ ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನೋಡಿ. ಸೊ Q1 ಈಸ್ ಈಕ್ವಲ್ ಟು 20, L ಅಂದಾಗ 20 ತೆಗೆದುಕೊಳ್ಳಿ, ಪ್ಲಸ್ N/4 15 ಇದೆ, ಮೈನಸ್ CF 12 ಇದೆ, ಡಿವೈಡೆಡ್ ಬೈ F ಅಂದಾಗ 20 ಇದೆ, ಇಂಟು C ಅಂದಾಗ 10 ಇದೆ. ಹೀಗೆ ಇದನ್ನು ಸಾಲ್ವ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ 20 ಪ್ಲಸ್ ನೋಡಿ ಮೇಲಿನ ಸ್ಟೆಪ್ದಲ್ಲಿ 15 ಇದೆ, ಮೈನಸ್ 12, 15ರಲ್ಲಿ 12 ಹೋದರೆ 3 ಗುಂಡ್ಲೆ 10, ನೆಕ್ಸ್ಟ್ ಗುಂಡ್ಲೆ 10 ಇದೆ, ಅದನ್ನು 3ಕ್ಕೆ ಗುಣಿಸಿ 15 ಮೈನಸ್ 12 ಗುಂಡ್ಲೆ 10, 15ರಲ್ಲಿ 12 ಹೋದಾಗ 3 ಗುಂಡ್ಲೆ 10 30 ಬರುತ್ತೆ, ಡಿವೈಡೆಡ್ ಬೈ 20 ಹಾಗೆ ಇಡಿ 20. ನೆಕ್ಸ್ಟ್ ಸ್ಟೆಪ್ದಲ್ಲಿ 20 ಪ್ಲಸ್ 30ಕ್ಕೆ 20ರಿಂದ ಭಾಗಿಸಿದಾಗ 1.5 ಬರುತ್ತೆ. ಸೊ 20ಕ್ಕೆ 1.5 ಆ್ಯಡ್ ಮಾಡಿ ಫೈನಲ್ ಆಗಿ Q1 ಈಸ್ ಈಕ್ವಲ್ ಟು 21.5 ಬರುತ್ತೆ. ಹೀಗೆ Q1 ವ್ಯಾಲ್ಯೂ 21.5 ಇದೆ. ಅದೇ ರೀತಿ ನಾವು ನೆಕ್ಸ್ಟ್ Q2 ಅನ್ನು ಕಂಡುಹಿಡಿಯೋಣ. ಹೆಡ್ಡಿಂಗ್ ಕೊಡಿ ಕ್ಯಾಲ್ಕುಲೇಷನ್ ಆಫ್ Q2. ನಾವು ಇಲ್ಲೂ ಸಹಿತ Q2 ಕ್ಲಾಸ್ ಕಂಡುಹಿಡಿಬೇಕು. ಹಾಗಾದರೆ Q2 ಕ್ಲಾಸ್ ಈಸ್ ಈಕ್ವಲ್ ಟು 2N/4. ಮೊದಲೇ Q1 ಕಂಡುಹಿಡಿಯಲು ಜಸ್ಟ್ N/4 ಇತ್ತು. Q2 ಅಂದಾಗ ನಾವು 2N ಮಾಡಬೇಕಾಗತ್ತೆ. 2N ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 2N ಅಂದಾಗ 2 ಇಂಟು 60, ಅಲ್ಲಿ ರಿಲೇಷನ್ ಇಂಟು ಇರುತ್ತೆ. 2 ಇಂಟು 60 ಡಿವೈಡ್ ಬೈ 4 ಅಂದಾಗ 2 ಗುಂಡ್ಲೆ 60 120 ಆಗುತ್ತೆ. 120 ಡಿವೈಡ್ ಬೈ 4 ಅಂದಾಗ 30 ಬರುತ್ತೆ. 30 ಲೈಸ್ ಇನ್ CF 32. ಅಗೇನ್ ನೀವು ಟೇಬಲ್ದಲ್ಲಿ ಗಮನಿಸಿ, 30 ಎಲ್ಲಿ ಬರುತ್ತೆ ನೋಡಿ, 12 CF ನಂತರ 32 ಇದೆ, ನಂತರ 47 ಇದೆ. ಹಾಗೂ 12 ಮತ್ತು 47ರ ನಡುವೆ 30 ಬರುವುದರಿಂದ ಮತ್ತು 32 CFದಲ್ಲಿ 30 ಇದೆ. ಅದರಿಂದ Q2 ಕ್ಲಾಸ್ ಸಹಿತ ಇಲ್ಲಿ 20 to 30 ಆಗುತ್ತೆ. ಅದು ಸೇಮ್ ಬರಬಹುದು, ಬೇರೆ ಕ್ಲಾಸು ಬರಬಹುದು. ಇಲ್ಲಿ ಸೇಮ್ ಬಂದಿದೆ. Q1 ಕ್ಲಾಸು 20 to 30 ಬಂದಿದೆ, Q2 ಕ್ಲಾಸು ಸಹಿತ 20 to 30 ಬಂದಿದೆ. ಹಾಗಾದಾಗ ಈ 20 ರಿಂದ 30 ಗುಂಪಿನಲ್ಲಿ 20 ಜನರು ಜಾಸ್ತಿ ಇರೋದರಿಂದ, ಒಟ್ಟು 20 ಜನರು ಎಲ್ಲಕ್ಕಿಂತ ಹೈಯೆಸ್ಟ್ ಇಲ್ಲಿ ಇರೋದರಿಂದ Q1 ಕ್ಲಾಸ್ ಮತ್ತು Q2 ಕ್ಲಾಸ್ ಎರಡು ಇಲ್ಲೇ ತೋರಿಸುತ್ತೆ. ಹಾಗಾದರೆ Q2 ವ್ಯಾಲ್ಯೂ ಬೇರೆ ಬಂದೇ ಬರುತ್ತೆ. ಅದು 20 ರಿಂದ 30 ಒಳಗೆ ಮಾತ್ರ ಬರಬೇಕಾಗುತ್ತೆ ವ್ಯಾಲ್ಯೂ ನಾವು ಕಂಡುಹಿಡಿದಾಗ. ನೋಡಿ, ಹಾಗಾದರೆ ಇಲ್ಲಿ ನಾವು 2N/4 ಮಾಡೋದ್ರಿಂದ ಅದು 30 ಬಂದಿದೆ. 30 ಲೈಸ್ ಇನ್ CF 32 ಆ್ಯಂಡ್ ಅಗೇನ್ Q2 ಕ್ಲಾಸ್ ಈಸ್ 20 to 30. ಹಾಗಾದರೆ
ಇಲ್ಲಿ ನೋಡಿ ನಾವು ಬರೀಬೇಕಾಗುತ್ತೆ. ಸೊ Q2 ಕ್ಲಾಸ್ ಈಸ್ ಈಕ್ವಲ್ ಟು 20 to 30. ನೆಕ್ಸ್ಟ್ Q2 ಕಂಡುಹಿಡಿಯಲು ಫಾರ್ಮುಲಾ ಬರೀರಿ. ಫಾರ್ಮುಲಾ L ಪ್ಲಸ್ 2n/4. ಮೊದಲೇ ಫಾರ್ಮುಲಾದಲ್ಲಿ n/4 ಮಾತ್ರ ಇತ್ತು, ಇಲ್ಲಿ 2 ಒಂದು ಆ್ಯಡ್ ಮಾಡಿ ಅಷ್ಟೇ ಚೇಂಜ್. ಬದಲಾವಣೆ ಏನಂದರೆ 2n ಬರುತ್ತೆ ಅಷ್ಟೇ, ಉಳಿಕಿದೆಲ್ಲ ಸೇಮ್ ಇದೆ. L ಪ್ಲಸ್ 2n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಹಾಗಾದರೆ ಎಲ್ಲ ವ್ಯಾಲ್ಯೂಗಳನ್ನು ಇಲ್ಲಿ ಫಿಲಪ್ ಮಾಡಿ. ನೋಡಿ, ಹಾಗಾದರೆ ಎಲ್ಲ ವ್ಯಾಲ್ಯೂಗಳನ್ನು ಸೈಡ್ ಬರೆದಿಟ್ಟುಕೊಳ್ಳಿ. L ಈಸ್ ಈಕ್ವಲ್ ಟು 20 ಇದೆ. ಲೋವರ್ ಲಿಮಿಟ್ ಆಫ್ ದಿ Q2 ಕ್ಲಾಸ್ 20 to 30 ಇರೋದ್ರಿಂದ ಲೋವರ್ ಲಿಮಿಟ್ 20 ಇದೆ. 2n/4 ನಾವು ಮೇಲೆ ಇಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಿದ್ದೇವೆ, ಅದು 30 ಬಂದಿದೆ. ಹಾಗಾದರೆ 2n/4 30 ಬರ್ತಾ ಇದೆ. ನೆಕ್ಸ್ಟ್ ಮೈನಸ್ CF ಅಂದಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ Q2 ಕ್ಲಾಸ್. ಇಲ್ಲಿ Q2 ಕ್ಲಾಸ್ 20 to 30 ಇದೆ, ಅದರ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 12 ಇದೆ, ನೀವು ಗಮನಿಸಿ. ಹಾಗಾದರೆ 12 ಇಲ್ಲಿ CF 12 ಆಗುತ್ತೆ. ಮತ್ತೆ ಗಮನಿಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ Q2 ಕ್ಲಾಸ್ ಮತ್ತು 20 ಇದೆ, ಯಾಕಂದರೆ Q2 ಕ್ಲಾಸು 20 to 30 ಇರೋದ್ರಿಂದ ಫ್ರೀಕ್ವೆನ್ಸಿ ಆಫ್ ದಿ Q2 ಕ್ಲಾಸ್ 20 ಇದೆ. ಹಾಗಾದರೆ F ಈಸ್ ಈಕ್ವಲ್ ಟು 20 ಆಗುತ್ತೆ. C ಅಂದರೆ ವಿಡ್ತ್ ಆಫ್ ದಿ Q2 ಕ್ಲಾಸ್ 20 to 30. ಇಲ್ಲಿ Q2 ಕ್ಲಾಸ್ ಇರೋದ್ರಿಂದ 30ದಲ್ಲಿ 20 ಮೈನಸ್ ಮಾಡಿ, ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಅದಕ್ಕೆ ನಾವು ಹೈಟ್ ಅಥವಾ ವಿಡ್ತ್ ಎಂದು ಕರೀತೇವೆ. 20 to 30ದಲ್ಲಿ 30 ಮೈನಸ್ 20 ಈಸ್ ಈಕ್ವಲ್ ಟು 10. ಹಾಗಾದರೆ C ಈಸ್ ಈಕ್ವಲ್ ಟು 10 ಆಗುತ್ತೆ. ಈ ರೀತಿ ವ್ಯಾಲ್ಯೂಗಳು ನಿಮಗೆ ಗೊತ್ತಾದ ಮೇಲೆ ನೆಕ್ಸ್ಟ್ ಎಲ್ಲ ಫಾರ್ಮುಲಾ ಪ್ರಕಾರ ಅವುಗಳನ್ನ ಫಿಲಪ್ ಮಾಡಿ. L ಅಂದರೆ 20 ಪ್ಲಸ್ 2n/4 30 ಇದೆ, ಮೇಲೆ ಫೈಂಡ್ ಔಟ್ ಮಾಡಿದ್ದೇವೆ. 2n/4 30 ಇದೆ, ಮೈನಸ್ CF ಅಂದರೆ 12 ಡಿವೈಡೆಡ್ ಬೈ F ಅಂದರೆ 20 ಇಂಟು C ಅಂದರೆ 10. ನೆಕ್ಸ್ಟ್ ಸ್ಟೆಪ್ದಲ್ಲಿ Q2 ಈಸ್ ಈಕ್ವಲ್ ಟು 20 ಪ್ಲಸ್ ಸೇಮ್ ಬರೀರಿ. 30ರಲ್ಲಿ ಮೈನಸ್ 12, ಅದು ಎಷ್ಟು ಬರುತ್ತೆ? 18 ಬರುತ್ತೆ. 18 ಗುಂಡ್ಲೆ 10 180 ಆಗುತ್ತೆ. 180 ಡಿವೈಡ್ ಬೈ 20 ಹಾಗೆ ಬರೀರಿ 20. ನೆಕ್ಸ್ಟ್ ಸ್ಟೆಪ್ದಲ್ಲಿ 20 ಪ್ಲಸ್ 20 ಪ್ಲಸ್ 180 ಡಿವೈಡ್ ಬೈ 20 ಅಂದಾಗ 9 ಬರುತ್ತೆ. ಸೊ 20 ಪ್ಲಸ್ 9 ಈಸ್ ಈಕ್ವಲ್ ಟು 29. ಹೀಗೆ Q2 ವ್ಯಾಲ್ಯೂ 29 ಆಗುತ್ತೆ. ಇಲ್ಲಿ ಗಮನಿಸಿ, Q2 ಕ್ಲಾಸ್ 20ರಿಂದ 30 ಇದೆ, ಆ 20ರಿಂದ 30 ನಡುವೆ ವ್ಯಾಲ್ಯೂ ಬರುತ್ತೆ ಯಾವಾಗಲೂ. ಹಾಗಿದ್ದಾಗ ಇಲ್ಲಿ Q2 ವ್ಯಾಲ್ಯೂ 29 ಬಂದಿದೆ. ಮೊದಲೇ ಸರಿ ನಾವು Q1 ಕಂಡುಹಿಡಿದಿದ್ದೇವೆ, ಅಲ್ಲಿ 21.5 ಬಂದಿದೆ. ಇಲ್ಲಿ Q2 29 ಬಂದಿದೆ. ಇದೇ ರೀತಿ ನೆಕ್ಸ್ಟ್ ನಾವು Q3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೆಡ್ಡಿಂಗ್ ಕೊಡಿ, ಕ್ಯಾಲ್ಕುಲೇಷನ್ ಆಫ್ Q3. ಫಸ್ಟ್ Q3 ಕ್ಲಾಸ್ ಕಂಡುಹಿಡಿಯಿರಿ. ಇಲ್ಲೂ ಸಹಿತ Q3 ಕ್ಲಾಸ್ ಅನ್ನು ಗಮನಿಸಿ. Q3 ಕ್ಲಾಸ್ ಈಸ್ ಈಕ್ವಲ್ ಟು 3n/4. ಯಾಕೆಂದರೆ Q1 ಇದ್ದಾಗ ಜಸ್ಟ್ n/4 ಇದೆ, Q2 ಇದ್ದಾಗ 2n/4 ಇದೆ, Q3 ಇದ್ದಾಗ 3n/4 ಇದೆ. ಗಮನಿಸಿ, ಅಷ್ಟೇ ಚೇಂಜ್. ಹೀಗಿದ್ದಾಗ ಇಲ್ಲಿ 3n/4 ಈಸ್ ಈಕ್ವಲ್ ಟು 3 ಇಂಟು 60 ಡಿವೈಡೆಡ್ ಬೈ 4. ಹಾಗಿದ್ದಾಗ ಅದು ಆನ್ಸರ್ 3 ಗುಂಡ್ಲೆ 60 ಮಾಡಿ ಅದು 180 ಆಗುತ್ತೆ. 180 ಡಿವೈಡ್ ಬೈ 4 ಅಂದಾಗ 45 ಬರುತ್ತೆ. ಸೊ 45 ಲೈಸ್ ಇನ್ CF 47. ಟೇಬಲನ್ನು ಗಮನಿಸಿ, ಇಲ್ಲಿ 45 ಎಲ್ಲಿ ಬರುತ್ತೆ? CFದಲ್ಲಿ ನೋಡಿ, 12, 32, ನೆಕ್ಸ್ಟ್ 47 ಇದೆ. 47ದಲ್ಲಿ 45 ಬರುತ್ತೆ. 32 ಆದಮೇಲೆ ಮುಂದಿನ ಗ್ರೂಪ್ದಲ್ಲಿ 45 ಬರುತ್ತೆ, 15 ಆ್ಯಡ್ ಆಗಿ. ಯಾಕೆಂದರೆ 47 ನಂತರ 57 ಇದೆ. ಹೀಗೆ 32 ಆದಮೇಲೆ 15 ವ್ಯಾಲ್ಯೂಗಳು ಕೂಡಿ 47 ಆಗಿರೋದ್ರಿಂದ 47ರಲ್ಲಿ 45 ಬರುತ್ತೆ. ಆದ್ದರಿಂದ Q3 ಕ್ಲಾಸ್ ಕರೆಸ್ಪಾಂಡಿಂಗ್ ಕ್ಲಾಸ್ ಅದು 30 to 40 ಕ್ಲಾಸ್ ಇಂಟರ್ವಲ್ ಇದೆ. ಹಾಗಾದರೆ Q3 ಕ್ಲಾಸ್ 30 to 40 ಆಗುತ್ತೆ. 30 to 40 ಆಗುತ್ತೆ. ಹೀಗೆ ಬರೀರಿ. ಹಾಗಾದರೆ ಸೊ Q3 ಕ್ಲಾಸ್ ಈಸ್ ಈಕ್ವಲ್ ಟು 30 to 40. ನೆಕ್ಸ್ಟ್ ಫಾರ್ಮುಲಾ ಬರೀರಿ. Q3 ಈಸ್ ಈಕ್ವಲ್ ಟು L ಪ್ಲಸ್ 3n/4. ಜಸ್ಟ್ ಚೇಂಜ್ ಆಗೋದು. Q1 ಇದ್ದಾಗ n/4, Q2 ಇದ್ದಾಗ 2n/4, Q3 ಇದ್ದಾಗ 3n/4. ಉಳಿಕಿದೆಲ್ಲ ಸೇಮ್ ಇದೆ. 3n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಹೀಗೆ ಎಲ್ಲ ಅಂಶಗಳನ್ನು ಬರೀರಿ. L ಅಂದರೆ ಲೋವರ್ ಲಿಮಿಟ್ ಆಫ್ ದಿ Q3 ಕ್ಲಾಸ್. ಇಲ್ಲಿ Q3 ಕ್ಲಾಸ್ 30 to 40 ಬಂದಿರೋದ್ರಿಂದ 30 ಲೋವರ್ ಲಿಮಿಟ್ ಆಗುತ್ತೆ, ಬರೀರಿ. L ಈಸ್ ಈಕ್ವಲ್ ಟು 30.
3n/4 ನಾವು ಮೇಲೆ ಫೈಂಡ್ ಔಟ್ ಮಾಡಿದ್ದೇವೆ, ಅದು 45 ಇದೆ. 3n/4 45 ಬರೀರಿ. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ Q3 ಕ್ಲಾಸ್. ಇಲ್ಲಿ Q3 ಕ್ಲಾಸ್ 30 to 40 ಇದೆ, ಅದಕ್ಕಿಂತ ಹಿಂದಿನ ಕ್ಲಾಸ್ನ CF ತೊಗೊಳ್ಳಿ, ಅದು 32 ಇದೆ ನೋಡಿ ಇಲ್ಲಿ. ಹಾಗಾದರೆ CF ನಾವಿಲ್ಲಿ 32 ತೆಗೆದುಕೊಳ್ಬೇಕು, CF 32 ತೆಗೆದುಕೊಳ್ಬೇಕು. ಆಮೇಲೆ ಎಫ್ ಅಂದಾಗ ಫ್ರೀಕ್ವೆನ್ಸಿ ಆಫ್ ದಿ Q3 ಕ್ಲಾಸ್. ಮತ್ತು ಗಮನಿಸಿ, Q3 ಕ್ಲಾಸ್ 30 to 40 ಇದೆ, ಅದರ ಕರೆಸ್ಪಾಂಡಿಂಗ್ ಅದಕ್ಕೆ ಸಂಬಂಧಿಸಿದ ಫ್ರೀಕ್ವೆನ್ಸಿ ಆಫ್ ದಿ Q3 ಕ್ಲಾಸ್ ಅಂದಾಗ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ? 15 ಇದೆ, 15 ತೆಗೆದುಕೊಳ್ಳಬೇಕಾಗುತ್ತೆ. ಹೀಗೆ F = 15 ಮತ್ತು C ಅಂದಾಗ ವಿಡ್ತ್ ಅಥವಾ ಹೈಟ್ ಆಫ್ ದಿ Q3 ಕ್ಲಾಸ್. ಇಲ್ಲಿ 30 to 40 ಇರೋದ್ರಿಂದ 40ದಲ್ಲಿ 30 ಮೈನಸ್ ಮಾಡಿ 10 ಬರುತ್ತೆ. ಹೀಗೆ ಅದರ ಹೈಟ್ ಎಷ್ಟಿದೆ ಅಂದರೆ 10 ಇದೆ. ಆಮೇಲೆ ಈ ವ್ಯಾಲ್ಯೂಗಳನ್ನು ಫಾರ್ಮುಲಾದಲ್ಲಿ ಫಿಲಪ್ ಮಾಡಿ. ನೆಕ್ಸ್ಟ್ ಸ್ಟೆಪ್ದಲ್ಲಿ Q3 L ಅಂದಾಗ 30, ಲೋವರ್ ಲಿಮಿಟ್ ಆಫ್ ದಿ Q3 ಕ್ಲಾಸ್ 30 ಇದೆ, ಪ್ಲಸ್ 3n/4 45 ಬರುತ್ತೆ, ಮೇಲೆ ಮಾಡಿದ್ದೇವೆ. 3n/4 = 45 ಬರುತ್ತೆ ಆನ್ಸರ್. 45 ಫಿಲಪ್ ಮಾಡಿ. ಮೈನಸ್ CF 32 ಇದೆ, ನಾವು ನೋಡಿದ್ದೇವೆ ಈಗಾಗಲೇ. CF 32 ಮೈನಸ್ L ಅಂದಾಗ ಲೋವರ್ ಲಿಮಿಟ್ ಆಫ್ ದಿ Q3 ಕ್ಲಾಸ್ 30 ಇದೆ, ಪ್ಲಸ್ 3n/4 ಅಂದಾಗ 45 ಇದೆ, ಮೈನಸ್ CF ಎಷ್ಟಿದೆ? 32 ಬರೆಯಿರಿ. ಡಿವೈಡೆಡ್ ಬೈ F ಅಂದರೆ 15 ಇದೆ, ಗುಂಡ್ಲೆ C ಅಂದರೆ 10 ಇದೆ, ಗುಂಡ್ಲೆ 10 ಬರೀಬೇಕು ವಿಡ್ತ್. ನೆಕ್ಸ್ಟ್ ಸ್ಟೆಪ್ದಲ್ಲಿ ಸಾಲ್ವ್ ಮಾಡಿ. Q3 = ಲೋವರ್ ಲಿಮಿಟ್ 30 ಪ್ಲಸ್ ಹಾಗೆ ಇಡಿ. 45 ಮೈನಸ್ 32 13 ಬರುತ್ತೆ, 13 ಗುಂಡ್ಲೆ 10 130 ಆಗುತ್ತೆ. 130 ಡಿವೈಡ್ ಬೈ 15 ಹಾಗೆ ಇಡಿ. ನೆಕ್ಸ್ಟ್ Q3 = 30 ಪ್ಲಸ್ 8.67, ಯಾಕಂದರೆ 130ಕ್ಕೆ 15ರಿಂದ ಭಾಗಿಸಿ 8.666 ಆಗಿ ಬರೋದ್ರಿಂದ ರೌಂಡ್ ಆಫ್ ಮಾಡಿಕೊಳ್ಳಿ. 8.67 ಇಡಿ. 30 ಪ್ಲಸ್ 8.67 = 38.67. ಹೀಗೆ ಫೈನಲ್ ಆಗಿ ಆನ್ಸರ್ Q3 = 38.67. ಈ ಒಂದು ಪ್ರಾಬ್ಲಮ್ ಅಧ್ಯಯನ ಮಾಡೋದ್ರಿಂದ ನೀವು Q1 ಇರಲಿ, Q2 ಇರಲಿ, Q3 ಕಂಡುಹಿಡಲಿಕ್ಕೆ ಫಾರ್ಮುಲಾ ನೆನಪಿಡಬೇಕು. ಹಾಗೆಯೇ ಫಾರ್ಮುಲಾ ಪ್ರಕಾರ ಇಲ್ಲಿ ಯಾವ CFದಲ್ಲಿ ಜಸ್ಟ್ n/4 Q1 ಸಲುವಾಗಿ, 2n/4 Q2 ಸಲುವಾಗಿ, 3n/4 Q3 ಸಲುವಾಗಿ, ಈ ರೀತಿ ಮಾಡೋದ್ರಿಂದ ಬರುವಂಥ ವ್ಯಾಲ್ಯೂ ಯಾವ CFದಲ್ಲಿದೆ ಕಂಡುಹಿಡಿದು ಕ್ಲಾಸ್ Q1 ಕ್ಲಾಸ್ ಅಥವಾ Q2 Q3 ಕ್ಲಾಸನ್ನು ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಫಾರ್ಮುಲಾ ಪ್ರಕಾರ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವಿಡ್ತ್, ಹೀಗೆ ಲೋವರ್ ಲಿಮಿಟ್ ಎಲ್ಲವುಗಳನ್ನು ಕನ್ಸಿಡರ್ ಮಾಡಿ ವ್ಯಾಲ್ಯೂಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಕಂಡುಹಿಡಿಯೋ ಪ್ರೊಸೀಜರ್ಸ್ ಎಲ್ಲ 3 Q1 Q2 Q3ದಲ್ಲಿ ಸೇಮ್ ಇದೆ, ಅದರ ಬದಲಾವಣೆಯಾಗೋದು ತಕ್ಕಂತೆ Q1 Q2 Q3ದಲ್ಲಿ ಯಾವುದು ತೆಗೆದುಕೊಳ್ಳಬೇಕೆನ್ನೋದು ನೆನಪಿಡಿ. ನಾವು ನೆಕ್ಸ್ಟ್, ಯಾಕಂದರೆ ಈಗಾಗಲೇ Q1 ಬಗ್ಗೆ ಕ್ವಾರ್ಟೈಲ್ಸ್ ಆರ್ ದ ಪಾರ್ಟಿಷನ್ ವ್ಯಾಲ್ಯೂಸ್ ವಿಚ್ ಡಿವೈಡ್ ದ ಸೀರೀಸ್ ಇಂಟು 4 ಈಕ್ವಲ್ ಪಾರ್ಟ್ಸ್ ಅನ್ನೋದು ಕಲ್ತಿದ್ದೀವಿ. ಕ್ವಾರ್ಟೈಲ್ಸ್ ಅಂದರೆ ಚತುರ್ಥಕಗಳು. ಇವು ಒಂದು ಡೇಟಾವನ್ನು 4 ಸಮಾನ ಭಾಗವನ್ನಾಗಿ ವಿಂಗಡಿಸುತ್ತೆ. ಫಸ್ಟ್ ಪಾರ್ಟ್ ಎಲ್ಲಿ ಬರುತ್ತೆ, ಸೆಕೆಂಡ್ ಪಾರ್ಟ್ ಎಲ್ಲಿ ವ್ಯಾಲ್ಯೂ ಬರುತ್ತೆ, ಥರ್ಡ್ ಪಾರ್ಟ್ ಯಾವ ವ್ಯಾಲ್ಯೂ ಬರುತ್ತೆ, ಹೀಗೆ 4 ಸಮಾನ ಭಾಗದಲ್ಲಿ ಯಾವ್ಯಾವ ವ್ಯಾಲ್ಯೂ ಎಲ್ಲೆಲ್ಲಿ ಸಮಾನ ವ್ಯಾಲ್ಯೂಗಳು ಎಲ್ಲಿವೆ ಅನ್ನೋದು ತೋರಿಸುತ್ತೆ. ಅದೇ ರೀತಿ ಡೆಸೈಲ್ಸ್ ಅಂದರೆ ದಶಕಗಳು ಮತ್ತು ಪರ್ಸೆಂಟೈಲ್ಸ್ ಅಂದರೆ ಶತಕಗಳು. ಇದೇ ಆಧಾರದ ಮೇಲೆ ಇಲ್ಲಿ ಕ್ವಾರ್ಟೈಲ್ಸ್ ಅಂದಾಗ ನಾವು 4ರಿಂದ ಭಾಗಿಸುತ್ತೇವೆ, ಡೆಸೈಲ್ಸ್ ಅಂದಾಗ 10ರಿಂದ ಭಾಗಿಸಬೇಕು, ಪರ್ಸೆಂಟೈಲ್ಸ್ ಅಂದಾಗ 100ರಿಂದ ಭಾಗಿಸಬೇಕು, ಅಷ್ಟೇ ಡಿಫ್ರೆನ್ಸ್. ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ ನಾವು ಡೆಸೈಲ್ಸ್ ಮತ್ತು ಪರ್ಸೆಂಟೈಲ್ಸ್ ಕ್ಯಾಲ್ಕುಲೇಟ್ ಮಾಡೋ ವಿಧಾನವನ್ನು ಕಲಿಯೋಣ. ಥ್ಯಾಂಕ್ ಯು.